ವಿಜಯಪುರ ನಗರದಲ್ಲಿ ನಾಳೆ ನಡೆಯಲಿರುವ ಜೆಡಿಎಸ್ ಪಕ್ಷದ 25ನೇ ವರ್ಷದ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಳ್ಳಿ ಹಬ್ಬದ ನಿಮಿತ್ತ ಕಿತ್ತೂರು ಕರ್ನಾಟಕ ವಿಭಾಗದ ಜೆಡಿಎಸ್ ಪಕ್ಷ ಬೃಹತ್ ಸಮಾವೇಶ ಭರ್ಜರಿ ತಯಾರಿ ನಡೆದಿದೆ. ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಿಸಲಾಗಿದ್ದು ಸುಮಾರು 1 ಲಕ್ಷಕ್ಕಿಂತ ಅಧಿಕ ಜನರು ಸೇರಲಿದ್ದಾರೆ ಎಂದು ನಾಗಠಾಣ ಮತಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ದೇವಾನಂದ ಚವ್ಹಾಣ್ ಅವರು ಹೇಳಿದರು. ಸಮೀಪದ ಹಳ್ಳಿಗಳಿಂದ ಮತ್ತು ತಾಲೂಕುಗಳಿಂದ ಸಾಕಷ್ಟು ಸಂಖ್ಯೆಯ ಜನ ಸೇರಲಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಕಾರ್ಯಕರ್ತರು ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಅಪ್ಪುಗೌಡ ಪಾಟೀಲರು ಹೇಳಿದರು. ಈ ನಾಳೆ 27ನೇ ತಾರೀಕಿನಂದು ಬೆಳಗ್ಗೆ 10-10:30 ಗಂಟೆಗೆ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡ ಸಾಹೇಬರು, ಅದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣ ಅವರು, ಅನಂತರ ಯುವ ನೇತಾರರು, ರಾಜ್ಯದ ಯುವ ಜನತಾದಳದ್ದು ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು, ನಿಖಿಲ್ ಕುಮಾರಣ್ಣವರು, ಇವರೆಲ್ಲರೂ ಬರೋರಿದ್ದಾರೆ. ಮತ್ತು ಇದು ಕಿತ್ತೂರು ಕರ್ನಾಟಕದ ಒಂದು ಹೆಮ್ಮೆಯ ಒಂದು ವಿಷಯ. ಇವತ್ತು JDS ಪಕ್ಷದ ಬೆಳ್ಳಿ ಮಹೋತ್ಸವದ ಸಲುವಾಗಿ ಇವತ್ತೇನು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಇದು ಅತ್ಯಂತ ಯಶಸ್ವಿಯಾಗಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ನಿರೀಕ್ಷೆ ಮೀರಿ ಯಶಸ್ವಿ ಆಗ್ತದೆ ಅಂತೇಳಿ ಹೇಳೋದು. ಸರ್, ಎಷ್ಟು ಜನ ಸೇರ್ಬೋದು? ಸರ್, 80ರಿಂದ 1 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ. ಊಟದ ವ್ಯವಸ್ಥೆ ಅವ್ರಿಗೆಲ್ಲ ಎಲ್ಲ ಇದೆ ಸರ್, ಊಟದ ವ್ಯವಸ್ಥೆ ಇದೆ, ಟ್ರಾಫಿಕ್ ಎಲ್ಲ ವ್ಯವಸ್ಥೆ ಬರುವಂಥದ್ದು ಅವರೆಲ್ಲರೂ ತಮ್ಮ ಅಲ್ಲ ಸರ್, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅದೆಲ್ಲ ಇದೆ? ಎಲ್ಲ ಇದೆ ಸರ್, ಪಾರ್ಕಿಂಗ್ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ಎಲ್ಲ ಬರುವವರಿಗೆ ಎಲ್ಲ ರೀತಿಯಿಂದ ಅನುಕೂಲತೆ ಆದಂತೆ ವ್ಯವಸ್ಥೆ ಮಾತ್ರ ಮಾಡಿದ್ದಾರೆ. ಸರ್, ಕ್ಷೇತ್ರದ ಜನಕ್ಕೆ ನೀವು ನಿಮ್ಮ ಕ್ಷೇತ್ರದ ನಾಗಠಾಣ ಮತಕ್ಷೇತ್ರದ ಜನಕ್ಕೆ ನಾಗಠಾಣ ಮತಕ್ಷೇತ್ರದ್ದು 15,000ರಿಂದ 20,000 ನಿರೀಕ್ಷೆ ಇಟ್ಟಿದ್ದೇವೆ ಸರ್. ಆದಷ್ಟು ಇನ್ನೂ ಹೆಚ್ಚಿಗೂ ಆಗ್ಬೋದು ಅಂತೇಳಿ ನಿರೀಕ್ಷೆ ಇದೆ ಸರ್. ಥ್ಯಾಂಕ್ ಯು ಸರ್. ಎಷ್ಟು ಜನ ಬರ್ಬೋದು ಜನರೇ? ಅಂದರೆ ಪಬ್ಲಿಕ್ ಕೇಳ್ತಿರೋ ಲೀಡರ್ಸ್ ಕೇಳ್ತಾರೆ? ಅಲ್ಲ, ಪಬ್ಲಿಕ್ ಎಷ್ಟು ಬರ್ಬೋದು ಅಂತ? ಪಬ್ಲಿಕ್ ನಮ್ಮ ನಿರೀಕ್ಷೆ 1,50,000 ತನಕ ಆದ ಅಷ್ಟು ಜನ ಸೇರ್ಬೋದು ಅಂತ ಐತಿ. ಯಾಕಂದ್ರೆ ಭಾಳಷ್ಟು ಆಸಕ್ತಿ ವಹಿಸಿ ಎಲ್ಲ ಕಡೆ ನಮಗೆ ಹೋದಂಥ ಇದರಲ್ಲಿ ಊರುಗಳಲ್ಲಿ ರೆಸ್ಪಾನ್ಸ್ ನೋಡಿದರೆ ತಾವಾಗೆ ತಾವು ಸ್ವಯಂ ಇಚ್ಛೆಯಿಂದ ಬಂದಿದ್ದಾರೆ ಪಾಲ್ಗೊಳ್ಬೇಕಂತ ವಿಚಾರ. ಸರ್, ಈ ಕಡೆ ಮನಗೋಳಿ, ಬಸವನ ಬಾಗೇವಾಡಿ ಇಲ್ಲಿಂದ ಜಾಸ್ತಿ ಜನ ಬರ್ತಾರಂತ ಹಿಂಗೆ ಕೇಳ್ಪಟ್ಟಿದ್ದೀವಿ. ನಿಮ್ಮ ಕ್ಷೇತ್ರಗಳು ಜನ ಆಗ್ತದೆ. ಯಾಕಂದರೆ ನಮ್ಮದು ಬಿಜಾಪುರ ಇದಕ್ಕೆ ಏನದ ಸಿಟಿಗೆ ಸಮೀಪ ಆಗೋಂಥ ಒಂದು ಕ್ಷೇತ್ರ. ಅದರಲ್ಲಿ ಏನದ ಸಾಕಷ್ಟು ಜನ ನಮ್ಮ ಅಭಿಮಾನಿಗಳು ಇದು ಅದಾರ, ಈ ಪಕ್ಷಕ್ಕೂ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅದಕ್ಕೆ ಏನದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರ್ಲಾಕು ಹೇಳೇವು, ಬರ್ತಾರತ್ತು ನಮ್ಮ ನಿರೀಕ್ಷೆ ಐತಿ. ನಮಗೇನದ ಹೆಚ್ಚು ಕಡಿಮೆ 15ರಿಂದ 20,000 ಜನ ನಮ್ಮ ಕ್ಷೇತ್ರದಿಂದ ಬರ್ಬೋದತ್ತು ನನ್ನ ನಿರೀಕ್ಷೆ. ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎಷ್ಟು ದೊಡ್ಡ ಕಾರ್ಯಕ್ರಮ ಅಲ್ಲಿ ಸರ್? ಹಾಗಾದ್ರೆ ಕಾರ್ಯಕ್ರಮ ಈಗಾಗಲೇ ತಮಗೆ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಯತ್ನಾಳಗೌಡರು ಅವ್ರು ಏನದ JDS ಜಾಯ್ನ್ ಆಗಿದ್ರು, ತಮ್ಗೆ ಗೊತ್ತಾದ BJP ಬಿಟ್ಟು. ಅವಾಗೇನದ ಸ್ಟೇಡಿಯಮ್ದಾಗ ಮಾಡಿದ್ದು. ಸ್ಟೇಡಿಯಂ ಅಂದರೆ ಹೆಚ್ಚು ಕಡಿಮೆ ಅದನ್ನು ತುಂಬಿಸ್ಬೇಕಂದ್ರೆ ಯಾರ ಕೈಲೇನೂ ಆಗ್ಲಾರ್ದಂಥ ಇದು. ಅಂಥದ್ದೇನದ ಎಲ್ಲ ಕಂಪ್ಲೀಟ್ ಕೆಳಗಿನ ಗ್ರೌಂಡ್ ಅಲ್ಲ, ಮ್ಯಾಗಿನ ಇದು ಸಹಿತ ಎಲ್ಲ ಕಂಡ ಇದು ತುಂಬಿ ಹೋಗಿತ್ತು. ಅಂಥ ಇದ್ರಾಗ ದೊಡ್ಡ ಪ್ರಮಾಣದಾಗ ಸೇರಿದಂಥ ಒಂದು ಜನತಾದಳದ ಒಂದು ಸಮಾವೇಶ, ಅದನ್ನು ಜಾಯ್ನಿಂಗ್ ಇದು ಇತ್ತು ಕಾರ್ಯಕ್ರಮ. ಅದು ಯಶಸ್ವಿ ಮಾಡ್ಯಾವ. ಕಾರ್ಯಕ್ರಮಕ್ಕೆ ವರಿಷ್ಠರು ಯಾರು? ಕಾರ್ಯಕ್ರಮದ ಮುಖಂಡರು ವರಿಷ್ಠರು ಯಾರು ಬರ್ತಾರೆ? ವರಿಷ್ಠರು ಈಗಾಗಲೇ ಹೇಳಿದಂತೆ ನಮ್ಮ ಮಾಜಿ ಪ್ರಧಾನಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡ ಸಾಹೇಬರು, ಅವ್ರ ಜೊತೆಯಲ್ಲಿ ಕೇಂದ್ರದ ನಮ್ಮ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು, ಅವ್ರ ಜೊತೆ ಏನದ ನಮ್ಮ ಯುವ ನಾಯಕರು ಇದು ಆದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ. ಅದೇ ರೀತಿ ಕೋರ್ ಕಮಿಟಿಯವರ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ಅವರು ಹಾಗೂ ಸುರೇಶ್ ಬಾಬು ಅವರು, ಭಾಳಷ್ಟು ಜನ ಈ ಕಡೆ ಎಲ್ಲ ಇರುವಂಥ MLAಗಳು ಅನ್ಕೋರಿ, ಪ್ರೆಸೆಂಟ್ MLAಗಳು ಹಾಗೂ ಮಾಜಿ ಸಚಿವರು, ಎಲ್ಲ ಮುಖಂಡರು, ಎಲ್ಲ ಕಡೆಯಿಂದ ಎಲ್ಲ ಮುಖಂಡರು ಬರ್ತಾರೆ. ಎಲ್ಲ ನಮ್ಮ 7 ಜಿಲ್ಲೆಯ ಅಧ್ಯಕ್ಷರು ಬರ್ತಾರೆ, ಜಿಲ್ಲಾಧ್ಯಕ್ಷರು, ಸಾಕಷ್ಟು ಜನ